ನಾವು ಇಲ್ಲೊಂದು ಚರ್ಮದ ಶೂ ತಯಾರಿಕಾ ಕಾರ್ಖಾನೆಯಲ್ಲಿದ್ದೀವಿ. ಇಲ್ಲಿ ಅಂಬೂರ್ ವನಿಯಂಬಾಡಿಯಲ್ಲಿ. ಮತ್ತು ಈ ಪಟ್ಟಿ ವಾಸ್ತವವಾಗಿ ದಕ್ಷಿಣ ಭಾರತದ ಚರ್ಮದ ಕೇಂದ್ರವಾಗಿದೆ. ಇಲ್ಲಿನ ಉತ್ಪನ್ನದ 75% ವಾಸ್ತವವಾಗಿ US ಮತ್ತು UK ಯಂತಹ ದೇಶಗಳಿಗೆ ಹೋಗುತ್ತದೆ. ಸ್ಟೀವ್ ಮ್ಯಾಡನ್ ಮತ್ತು ಬಗಾಟಿ ಮತ್ತು ಫ್ಲೋಶೀಮ್ ನಂತಹ ಉನ್ನತ ಬ್ರ್ಯಾಂಡ್ಗಳು ವಾಸ್ತವವಾಗಿ ಇಲ್ಲಿ ತಯಾರಾಗುತ್ತವೆ. ಮತ್ತೆ ನೀವು ನೋಡುತ್ತಿರುವಂತೆ ಇಲ್ಲಿ ಉದ್ಯೋಗದಲ್ಲಿರುವ 80% ಸಿಬ್ಬಂದಿ ಮಹಿಳೆಯರೇ ಆಗಿದ್ದಾರೆ. ನಿಮ್ಮ ಯೋಚನೆ ಏನಿದೆ? ಚುನಾವಣೆ ಅದ್ರ ಬಗ್ಗೆ ಎಲ್ಲ ಮನೆಯಲ್ಲಿ ಮಾತಾಡ್ತೀರಾ? ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ? ಹೌದು, ಮಾತಾಡ್ತೀವಿ. ಏನ್ ಮಾತಾಡ್ತೀರಾ? ಹೊಸ ಸರ್ಕಾರ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಹೊಸ ಸರ್ಕಾರನ ಹೊಸದಾಗಿ ಬರೋರ್ಗೆ ಒಂದು ಅವಕಾಶ ಕೊಡ್ಬೇಕಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಇವ್ರೀಗ ಮೈದಾ ಹಕ್ಕಿನ ಹಣ ಕೊಡ್ತಿದಾರಲ್ಲ, ತಗೊಳ್ತೀವಿರಾ? ಅದು ಬಂದ್ ನಿಂತು ಬಿಡುತ್ತೇನೋ ಅನ್ನೋ ಭಯ ಏನೂ ಇಲ್ಲ. ಇದೆ, ಆದ್ರೂ ಹೊಸದಾಗಿ ಬರೋರಿಗೆ ಒಂದು ಅವಕಾಶ ಕೊಡೋಣ ಅನ್ನೋ ಹಾಗೆ ನಮ್ಗೆ ಅನ್ಸುತ್ತೆ. ವಿಜಯ್ ಇಷ್ಟ ಅನ್ನೋದಕ್ಕೋ ಹೀಗೆ? ವಿಜಯ್ ಇಷ್ಟ ಅನ್ನೋದು ಅಲ್ಲ, ಹೊಸದಾಗಿ ಬರೋರಿಗೆ ಒಂದು ಅವಕಾಶ ಕೊಡೋಣ ಅಂತ ಆ ರೀತಿ. ಯಾರಿಂದ ಇದೆಲ್ಲ ನಿಭಾಯಿಸಲು ಸಾಧ್ಯ ಅಂತ ನಿಮಗೆ ಅನ್ಸುತ್ತೆ? ಈ ವಿಷಯಗಳಲ್ಲಿ ನೀವು ಶಿಕ್ಷಣ, ನೀವು ಮಹಿಳೆಯರಿಗಾಗಿ ಇರುವ ಯೋಜನೆಗಳನ್ನು ಇವರು ಮಾಡ್ತಾರೆ, ಅವರು ಕೊಡ್ತೀವಿ ಅಂತಾರೆ. ಹಾಗಿದ್ರೆ ಹೇಗೆ ವ್ಯತ್ಯಾಸ ನೋಡ್ತೀರಿ? ಅದು ಯಾರೇ ಆಗಿದ್ರು ಸರಿ, ಬರದವ್ರು ಬರ್ಲಿ, ಅವ್ರಿಗೂ ಒಂದು ಅವಕಾಶ ಕೊಡ್ಬೋದು ಅನ್ನೋದೇ ನನ್ನ ಆಸೆ. ಅವ್ರು ಕೊಡ್ತಾರೋ ಕೊಡಲ್ವೋ ಇದೆಲ್ಲ ಇಲ್ಲ, ಬರದವ್ರು ಬರ್ಲಿ, ಅವ್ರು ಏನ್ ಮಾಡ್ತಾರ ಅಂತ ನೋಡೋಣ 5 ವರ್ಷದಲ್ಲಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಈಗೇನು ಹೇಳ್ತಾರಾ? ನಿಮ್ಮ ಹಸ್ಬೆಂಡ್ ಹಾಗೆ ಹೇಳ್ತಾರ ಇಲ್ವಾ? ನಮ್ಮ ಹಸ್ಬೆಂಡ್ ಆತರ ಹೇಳೋದಿಲ್ಲ. ಅವ್ರು ಬಂದು ನಾನ್ ತಮಿಳನ್, ಅದಕ್ಕೆ ಅವರು ಹೇಳೋದಿಲ್ಲ. ನಾನು ಅವ್ರಿಗೆ ಹೇಳೋದು ಇದನ್ನೇ, ನೀನ್ ಅವ್ರಿಗೇನೆ ಹಾಪು. ಅವರೇ ಬಂದ್ರು ಕೂಡ ಒಳ್ಳೇದೇನೆ, ವಿಜಯ್ ಬಂದ್ರು ಒಳ್ಳೇದೇನೆ, ಅವ್ರು ಬಂದ್ರು ಒಳ್ಳೇದೇನೆ, ಯಾರು ಬಂದ್ರು ಬರದೇ ಇರೋರು ಬರ್ಬೇಕು ಅನ್ನೋ ಒಂದು ಆಸೆ ಅದೇ. ಸೊ ಮಹೇಶ್ವರಿ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಕಳೆದ 5 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. 2 ಮಕ್ಕಳಿದ್ದಾರೆ. ಅವರು ಹೊಸಬರಿಗೆ ಅವಕಾಶ ಕೊಡಲು ಇಷ್ಟಪಡ್ತಾರೆ. ಅದು ಟಿವಿ ಕೇಸ್ ವಿಜಯ್ ಆಗಿರ್ಬೋದು ಅಥವಾ ಅವರ ಪತಿ ನಾಮ್ ತಮಿಳರ್ ಪಕ್ಷಕ್ಕೆ ಮತ ಹಾಕಲು ಬಯಸಿದಂತೆ. ಹಿಂದೆ ಅವಕಾಶ ಸಿಗದ ಯಾರಿಗೆ ಆದರೂ ಅವಕಾಶ ನೀಡಬೇಕು ಎಂದು ಅವರು ಹೇಳ್ತಾರೆ. ಮತ್ತು ಬಹುಶಃ ಅನುಭವ ಇರುವವರು ಮಾಡದಂತಹ ಯಾವುದೋ ಒಂದು ಮ್ಯಾಜಿಕ್ ಮಾಡಲು ಇವರಿಗೆ ಸಾಧ್ಯವಾಗುತ್ತದೆ ಎಂದು ಅವರು ಆಶಿಸುತ್ತಿದ್ದಾರೆ. ಅಂಬತ್ತೂರಿನಿಂದ ಕ್ಯಾಮರಾ ಪರ್ಸನ್ ಪೌಡ್ರಾಜ್ ಜೊತೆ ಡಿಕೋಡರ್ಗಾಗಿ ಉಮಾ ಸುಕೇರ್.